ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿಯನ್ನು ಮನಸಾಕ್ಷಿ, ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ. ಇದು ಬಸವಣ್ಣನವರ ವಚನ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಬಸವಣ್ಣವರು ಒಂದು ಕಿರು ಪರಿಚಯ ಮಾಡಿಕೊಡ್ತೀನಿ, ಮುಂದೆ ಅವರ ಇತಿಹಾಸ ಬಗ್ಗೆ ಹೇಳ್ಕೊಂಡು ಹೋಗ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದೇ ನೋಡಿ. ಬಸವಣ್ಣ ಎಂದು ನೆನಪಿಗೆ ಬಂದರೆ ಟಕ್ ಅಂತ ನಮ್ಮ ನೆನಪಿಗೆ ಬರುವುದು ಜಾತಿ ಭೇದವನ್ನು ಹೋಗಲಾಡಿಸಲು ಮೊದಲು ಹೆಜ್ಜೆ ಎಂದು ನೆನಪಿಗೆ ಬರುವುದು. ಅಂತಹ ಹೆಜ್ಜೆ ಅಲ್ಲಿ ಬಹುದೊಡ್ಡದಾದ ಹೆಜ್ಜೆ. ಅದು ಅಂತಹ ಹೆಜ್ಜೆ ಅಲ್ಲ, ಅದು ಬಹುದೊಡ್ಡದಾದ ಹೆಜ್ಜೆ. 12ನೇ ಶತಮಾನದಲ್ಲಿ ಇಟ್ಟಿರ್ತಕ್ಕಂಥ ದೊಡ್ಡ ಹೆಜ್ಜೆ. ಒಬ್ಬ ಮನುಷ್ಯ ಅಂತಹ ಹೆಜ್ಜೆ ಇಡಬೇಕೆಂದರೆ ಅವನ ಮನೆಗೆ ಮಾತ್ರ ಅಲ್ಲ, ಅವನ ಊರಿಗೆ ಮಾತ್ರ ಅಲ್ಲ, ಅವನ ತಾಲೂಕಿಗೆ ಮಾತ್ರ ಅಲ್ಲ, ಅವನ ಜಿಲ್ಲೆಗಳಿಗೆ ಮಾತ್ರ ಅಲ್ಲ, ರಾಜ್ಯಕ್ಕಲ್ಲ, ದೇಶಕ್ಕಲ್ಲ, ಇಡೀ ಪ್ರಪಂಚಕ್ಕೆ ಅವನೊಬ್ಬ ಮಗ, ಅವನೊಬ್ಬ ತಮ್ಮ, ಅವನೊಬ್ಬ ಅಣ್ಣ, ಅವನೊಬ್ಬ ಗುರು ಎಂದು ಭಾವಿಸಬೇಕು. ಅಂತಹ ಗುಣ ಅವನಲ್ಲಿ ಅಡಗಿರಬೇಕು. ಆಗ ಅವನು ಜಗಜ್ಯೋತಿ, ಜಗದ್ಗುರು ಎಂದು ಭಾವಿಸುತ್ತಾರೆ. ಮತ್ತು ಸೂರ್ಯಚಂದ್ರರಿರುವವರೆಗೂ ಅವರ ಹೆಸರು ಅಜರಾಮರವಾಗಿ ಇರುತ್ತದೆ ಅಂತ ನಾನು ಭಾವಿಸಿದ್ದೇನೆ. ಮಿತ್ರರೇ, ನಾನು ಇವತ್ತು ಜಗಜ್ಯೋತಿ ಬಸವಣ್ಣನವರ ಒಂದು ಕಿರುಪರಿಚಯ ಮಾಡಲು ಇಚ್ಛಿಸುತ್ತೇನೆ. ಬಸವಣ್ಣನವರು ಜನ್ಮಸ್ಥಳ ಇಂಗ್ಲೇಶ್ವರ. ಇದು ಒಂದು ಪುಟ್ಟ ಹಳ್ಳಿ, ಬಾಗೇವಾಡಿ ತಾಲೂಕಿನ ವಿಜಯಪುರ ಜಿಲ್ಲೆಯ. ಹಿಸ್ಟಾರಿಕಲ್ಲಾಗಿ ಇಂಗ್ಲೇಶ್ವರ ಬಸವಣ್ಣನವರ ತಾಯಿಯ ತವರ ಮನೆ ಮತ್ತು ಅವರು ತಮ್ಮ ಬಾಲ್ಯದ ಸ್ವಲ್ಪ ಸಮಯವನ್ನು ಅಲ್ಲಿ ಕಳೆದರು ಎಂದು ನಂಬಲಾಗುತ್ತದೆ. ಇಂಗ್ಲೇಶ್ವರ ಬಸವಣ್ಣನವರ ಜನ್ಮಸ್ಥಳವೆಂದು ನಂಬಲಾಗಿದೆ. ಆದರೂ ಅವರ ತಂದೆಯ ಊರು ಬಾಗೇವಾಡಿಯು ಬಸವನ ಬಾಗೇವಾಡಿ ಎಂದು ಹೆಸರಿಸಲಾಯಿತು. ಇಂಗ್ಲೇಶ್ವರವು ಬಸವಣ್ಣನವರ ತಾಯಿಯ ಮಾದಲಾಂಬಿಕೆಯ ತವರು ಮನೆ ಮತ್ತು ಅವರು ಗರ್ಭಿಣಿಯಾಗಿದ್ದಾಗ ಅಲ್ಲಿಗೆ ಬಂದಿದ್ದರು ಎಂದು ಹೇಳಲಾಗುತ್ತದೆ. ಇಂಗ್ಲೇಶ್ವರವು ಐತಿಹಾಸಿಕವಾಗಿ ಮಹತ್ವ ಪಡೆದಿದೆ, ಏಕೆಂದರೆ ಇದು ಬಸವಣ್ಣನವರ ಬಾಲ್ಯದ ನೆನಪುಗಳೊಂದಿಗೆ ಸಂಬಂಧ ಹೊಂದಿದೆ. ಅಲ್ಲಿ ಮಾದಲಾಂಬಿಕೆಯ ಭವನ ಮತ್ತು ವಚನಶಿಲಾ ಮಂಟಪ ನಿರ್ಮಾಣವಾಗಿದೆ. ಅಲ್ಲಿ ಬಸವಾದಿ ಶರಣರ ವಚನಗಳನ್ನು ಅಲ್ಲಿ ಕಲ್ಲಿನಲ್ಲಿ ಕೆತ್ತಲಾಗಿದೆ. ಬಸವನ ಬಾಗೇವಾಡಿಯಿಂದ ಕೇವಲ 10 ಕಿಲೋಮೀಟರ್ ದೂರ ಇರುವ ಊರು. ಅಲ್ಲಿಗೆ ಭೇಟಿ ಕೊಡಬಹುದು. ಅಲ್ಲಿ ಇನ್ನೂ ಕೆಲವು ಐತಿಹಾಸಿಕ ಅಕ್ಕನಾಗಮ್ಮನವರ ಗವಿಯು ಕಾಣಸಿಗುತ್ತದೆ. ಕೇವಲ 2 ಕಿಲೋಮೀಟರ್ ಮಾತ್ರ ದೂರ ಇರುವ ದೇವಸ್ಥಾನ. ಈ ಬಸವಣ್ಣನವರ ಕಿರುಪರಿಚಯ ಇಲ್ಲಿಗೆ ಮುಗಿಸುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಅವರ ಬಾಲ್ಯದ ಜೀವನ ಮತ್ತು ಅವರು ಸಾಧಿಸಿರ್ತಕ್ಕಂಥ ಜಾತಿ ಭೇದ ಬಗ್ಗೆ ಹೋರಾಟ ಮಾಡಿದ್ದ ಎಲ್ಲ ವಿಷಯವನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.